ನಮಸ್ಕಾರ ಕರ್ನಾಟಕ. ಕೋಟಿಗಟ್ಟಲೆ ರೊಕ್ಕ ಇದ್ದರೆ ಏನು ಬಂತು, ಜೀವಕ್ಕೆ ನೆಮ್ಮದಿ ಇರಬೇಕು ಎನ್ನುವಂಥ ವಿಚಾರದೊಳಗೆ ಮಾತಾಡೋಕ್ಕೆ ಬಂದು ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಸಾವಿರಾರು ಕೋಟಿಗಳು ಒಡೆಯ ರೊಕ್ಕದಾಗ ಮೈ ತುಕ್ಕೊಳತ್ತ, ರೊಕ್ಕದಾಗ ನಿದ್ದೆ ಮಾಡತ್ತ, ರೊಕ್ಕನೇ ಜೀವನ ಮಾಡಿದತ್ತ, ರೊಕ್ಕದೊಂದಿಗೇ ದೊಡ್ಡ ಹದ್ದೂರಿಯಾಗಿರ್ತಕ್ಕಂಥ ಜೀವನವನ್ನು ಮಾಡಿದಂತಹ ನಿಮ್ಮೆಲ್ಲರ ಒಬ್ಬ ಬಿಸ್ನೆಸ್ ಮ್ಯಾನ್, ನಮ್ಮ ಕರ್ನಾಟಕದ್ದು ಭಾರತದ್ದು ಯಾವುದೋ ಒಬ್ಬರು ಒಟ್ಟು CJ ರಾಯ್ ಎನ್ನುವಂಥವ್ರು ಇವತ್ತೇನು ಕೋಟ್ಯಾಧಿಪತಿ, ಭಾಳ ಅಂದ್ರೆ ಭಾಳ ರೊಕ್ಕಿದ್ವಂಥ ಮನುಷ್ಯ ಆತ. ಆದ್ರೆ ಆತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಅಂದ್ರೆ ನಮ್ಮ ಭಾಷೆ ಒಳಗೆ ಸತ್ತು ಹೋದ ಅಥವಾ ತಾನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದೀನಿ. ಇಲ್ಲಿ ವಿಚಾರ ಏನಾಗ್ಬಿಡತ್ತಪ್ಪ ಅಂತಂದ್ರೆ ಇವತ್ತು ಸಮಾಜದೊಳಗೆ ಎಂತೆಂಥ ಘಟನೆಗಳು ನಡೆಯಕತ್ತವಪ್ಪ ಅಂದ್ರೆ ಊಹೆನೇ ಮಾಡೋಕ್ಕೆ ಬರವಲ್ತು. ಸುಮ್ಮನಿದ್ದು ಸತ್ತೋತವ, ಬದುಕಿದು ಎದ್ದು ಬರ್ತಾವ. ಏನು ಒಂದು ವಿಚಿತ್ರ ಅನ್ಸ ಕಚ್ಚಿಬಿಡ್ತು. ಒಂದು ಯಾವುದೋ ಊರಾಗ ನೋಡಿದೆ ಮುತ್ತಾತ ಆಗಿದ್ದಂಥದ್ದು ಈಗ ಹುಟ್ಟಿ ಬಂದಾನಂತ, ಅವೆಲ್ಲ ನೆನಪದೇವಂತ. ಇನ್ನೊಂದು ಯಾವುದೋ ನೋಡಿದೆ ಅದು ಯಾವ ನಾಯಿಯಾಗಿ ಮಗ ಹುಟ್ಟಿ ಬಂದಾನಂತ, ಮಗ ಮನೆಗೆ ಹೋಗಿದ್ನಂತ. ಅಂದರೆ ಮನೆ ಹುಡುಕೊಂಡು ಆ ನಾಯಿ ಹೋಗಿತ್ತಂತ. ಅವ್ರ ಮನೆಯವರೆಲ್ಲರೂ ಇದು ನನ್ನ ಮಗ ಅಂತೇಳಿ ಕರಿತಿದ್ರಂತ. ಆ ನಾಯಿ ನೋಡಿ ಮರುಜನ್ಮ ಹುಟ್ಟಿ ಬಂದಾನಂತೇಳಿ ಏನು ನಡೆಯಕತ್ತಿಬಿಟ್ಟವ ಅರ್ಥ ಆಗ್ಬೋಲ್ತು. ಎಣ್ಣಿದ್ದು ಓಸು ಗೊಂಡ ಹಾಕತ್ತಿಬಿಟ್ಟವ, ಗೊಂಡಿದ್ದು ಎಣ್ಣೆ ಹಾಕತ್ತಿಬಿಟ್ಟವ. ದೊಡ್ಡ ದೊಡ್ಡ ಶ್ರೀಮಂತರು ಸಹಾಯ ಹಾಕತ್ತಿಬಿಟ್ಟಾರ, ಒಳ್ಳೆಯವರೆಲ್ಲ ಭೂಮಿ ಮೇಲೆ ಸತ್ತು ಹೋಗತ್ತಿಬಿಟ್ಟಾರ. ಈ ಭ್ರಷ್ಟಾಚಾರ ಮಾಡುವಂತಹ, ಈ ಕಚಡ ಕೆಲಸಗಳನ್ನು ಮಾಡುವಂಥ, ದಿನ ಕುಡಿದು ರೋಡಿಗೆ ಬಿದ್ದವು ಯಾವ ಸಾಯ್ವಲ್ವು. ಆದರೆ ಇವೇನು ಬಿಡಿ ಚಟ ಮಾಡಲಾರ್ದು, ಒಂದು ಅಡಿಕೆ ಚೀಟಿ ಬಾಯಾಗ ಹಾಕಿಲಾರ್ದು ಹಾರ್ಟ್ ಅಟ್ಯಾಕ್ ಬಂದು ಏನೋ ಬಂದು ಸುಡುಗಾಡಿ ಹೋಗ್ಬಿಡ್ತಾವೆ. ಏನು ನಡೆಯಕ್ಕೆ ಸಮಾಜದೊಳಗೆ ಅನ್ನೋದು ಒಂದು ಅರ್ಥ ಆಗೋಲ್ತ. ಆದರೂ ಒಂದು ವಿಚಾರ ಏನಪ್ಪ ಅಂದ್ರೆ, ದುಃಖದ ಸಂಗತಿ ಏನಪ್ಪ ಅಂದ್ರೆ, ಭಾಳ ಅಚ್ಚುಕಟ್ಟಾಗಿ ಜನರಿಗೆ ಪ್ರಾಮಾಣಿಕೃತವಾಗಿ ಹೆಂಗೆ ಬಿಸ್ನೆಸ್ ಮಾಡಬೇಕು ಮತ್ತು ಯಾವ ರೀತಿ ಬೆಳಿಬೇಕು, ಬೆಳೆದು ಜನಕ್ಕೆ ಯಾವ ರೀತಿ ಮೋಟಿವೇಶನ್ ಸ್ಪೀಚ್ ಅಂದರೆ ಸ್ಫೂರ್ತಿದಾಯಕವಾಗಿರುವಂಥ ಮಾತುಗಳನ್ನು ಯಾವ ರೀತಿ ಕೊಡಬೇಕಂತಕ್ಕಂಥದ್ದನ್ನು CJ ರಾಯ್ ಅವರು ಇನ್ಸ್ಟಾಗ್ರಾಮ್ ಒಳಗೆ ತಿಳಿಸಿದ್ರು. ನಾನು ನೋಡೀನಿ, ಅವ್ರ ವೀಡಿಯೋಸ್ ನೋಡೀನಿ. ಭಾಳ ಅದ್ಭುತವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ, ಅಷ್ಟೇ ಸ್ಪಷ್ಟವಾಗಿ ಇಂಗ್ಲೀಷನ್ನು ಮಾತಾಡ್ತಿದ್ರು. ಮತ್ತು ಎಲ್ಲ ವಿಚಾರದಲ್ಲೂ ಗಾಂಭೀರ್ಯತೆ, ಗಂಡಸುತನ ಮತ್ತು ಆ ಧೈರ್ಯವಂತಿಕೆ ಎದುರಿಸುವಂಥ ಶಕ್ತಿ ಅವರಲ್ಲಿತ್ತು. ಆದರೆ ಅದು ಏನಪ್ಪ IT ದಾಳಿ ಅಂಥೇಳಿ ಅವ್ರೇನು ಕಿರುಕುಳ ಅನುಭವಿಸಿದ್ರು ಅಂಥೇಳಿ ಮನೆ ಒಳಗೆ ಹೋಗಿ ಪಿಸ್ತೂಲ್ ತೊಗೊಂಡು ಎದಿಗೆ ಹೊಡ್ಕೊಂಡು ಸತ್ತೋಗ್ಯಾರಪ್ಪ ಅಂತಂದ್ರೆ ಇದೇನೋ ನಂಬಲಾರ್ದಾಗಂಥ ವಿಷಯ. ಆದರೂ ಕೂಡ ಹೇಳಕ್ಕೆ ಬರಂಗಿಲ್ಲ. ಮನುಷ್ಯಗ ಜೀವನದೊಳಗೆ ರೊಕ್ಕ ಕೋಟಿಗಟ್ಟಲೆ ಇದ್ರೇನು, ಮನುಷ್ಯಗೆ ಜೀವಗೆ ನೆಮ್ಮದಿ ಬೇಕಂತಕ್ಕಂಥ ವಿಚಾರ ಇಲ್ಲಿ ಮಾತನಾಡುವಂಥದ್ದು. ನೋಡ್ರಿ, ನಾವೆಲ್ಲ ಏನು ಮಾಡಕತ್ತೀವಿ ಇವತ್ತು, ರೊಕ್ಕ ಮಾಡ್ಬೇಕಂತ ಲೆಕ್ಕಿಲ್ದಂಗೆ ನಿದ್ದಿಗಟ್ಟು ತಿಕ್ಕ ಬರಂಗೆ ದುಡಿಯಕತ್ತೀವಿ ನಾವೆಲ್ಲರೂ. ಆದ್ರೆ ನಮ್ಮ ತಿಕ್ಕ ಯಾವಾಗ ಹಾಕ್ಯಂಡು ನಾವು ಬೀಳ್ತೀವಿ ಅಂಬೋದು ಗೊತ್ತಾಗೋಲ್ತು. ತಿಕ್ಕ ಮಡಪ ಹಾಕ್ಯಂಡು ಅಂದ್ರೆ ಜೀವನದೊಳಗೆ ರೊಕ್ಕ ಎಷ್ಟು ಮುಖ್ಯ ಆಗ್ಬಿಡುತ್ತಪ್ಪ ಅಂದ್ರೆ, ನಮ್ಗೆ ರೊಕ್ಕನೇ ಜೀವನ, ರೊಕ್ಕ ಇಲ್ಲಂದ್ರೆ ಜೀವನ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬಂದುಬಿಟ್ಟಿವಿ. ಈ ರೊಕ್ಕ ಇಲ್ಲದೇ ಜೀವನ ಹೆಂಗೆ ಮಾಡ್ಬೇಕಪ್ಪ ಅಥವಾ ನೆಮ್ಮದಿ ಜೀವನ ಹೆಂಗಿರ್ಬೇಕಪ್ಪ ಅಂದರೆ ಈ CJ ರಾಯ್ ಅವರ ಒಂದು ಆತ್ಮಹತ್ಯೆ ಪ್ರಕರಣವನ್ನು ನೋಡ್ಕೋಬೇಕು. ದೊಡ್ಡವ್ರು ಅವರಂತಲ್ಲ, DK ರವಿ ಆಗಿರ್ಬೋದು, DYSP ಗಣಪತಿ ಅವರಾಗಿರ್ಬೋದು, ಎಂತೆಂಥ ಕೋಟ್ಯಾಧಿಪತಿಗಳು ಅವರೆಲ್ಲ ಏನು ನೌಕರಿ ಇತ್ತು, ತಿಂಗಳ 2.5 ಲಕ್ಷ 3 ಲಕ್ಷ ಸಂಬಳ ಬರ್ತಿತ್ತು, ಜೀವನ ಅದ್ದೂರಿ ಜೀವನ ಇತ್ತು. ಮತ್ತು ಅವರು ರಿಟೈರ್ಮೆಂಟ್ ಆದ್ಮೇಕೂ 1.5 ಲಕ್ಷ 2 ಲಕ್ಷ ಸಂಬಳ ಬರ್ತಿತ್ತು, ಸಣ್ಣ ವಯಸ್ಸು. ಆಮೇಲೆ ಸಿನಿಮಾ ನಟ ಸತ್ತ, ಯಾರು ಸುಶಾಂತ್ ಸಿಂಗ, ಯಾರಪ್ಪ ಅವ ದೊಡ್ಡ ಧೋನಿ ಪಿಕ್ಚರ್ ಮಾಡಿದ್ನಲ್ಲ, ಅವ ದೊಡ್ಡ ಸಿನಿಮಾ ನಟ. ಏನು ಹಾಕದೆ ಅರ್ಥ ಆಗೋಲ್ತು. ಹಳ್ಳಿ ಊಳಾಗ ನೋಡ್ತಪ್ಪ ಅಂದ್ರೆ ಕುಡಿದು ದಿನ ಒಬ್ರು ಕೂಡ ಚಪ್ಪಲಿ ತಗೊಂಡು ಮೆಟ್ ತಗೊಂಡು ಮುಟ್ಟು ನೋಡ್ಕೊಳಂಗೆ ಬಡಿಸ್ಕೊಂತವ, ಅವು ಸಾಯ್ವಲ್ವು. ಆದರೆ ಅವರೆಲ್ಲ ವಿಚಾರ ಒತ್ತಟ್ಟಿಗಿರಲಿ. ನಾನು ಹೇಳೋದು ರೊಕ್ಕ ಅಂತ ಜೀವನ ಮಾಡೋಕೆ ಹೋಗ್ಬೇಡ್ರಿ. ರೊಕ್ಕದಿಂದ ಜೀವನ ಇಲ್ಲ, ನೆಮ್ಮದಿ ಬೇಕು ಮನುಷ್ಯನೊಳಗೆ. ನೆಮ್ಮದಿ ಇತ್ತಪ್ಪ ಅಂದ್ರೆ ಅವನಿಗೆ ಜೀವ ಬದುಕುವಂಥ ಆಸೆ ಬರ್ತದೆ. ರೊಕ್ಕದಿಂದ ಓಡಿದವರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿಯಿಂದ ಓಡಿ ಬಂದವರಿಗೆ ರೊಕ್ಕ ಇಲ್ಲ. ಇದು ಒಂದಿದ್ರು ಒಂದಿರಲ್ಲ. ಯಾಕಪ್ಪ ಅಂದ್ರೆ ಮಣ್ಣು ಒಲಿದವನಿಗೆ ಹೆಣ್ಣು ಒಲಿಯಂಗಿಲ್ಲ, ಹೆಣ್ಣು ಒಲಿದವನಿಗೆ ಮಣ್ಣು ಒಲಿಯಂಗಿಲ್ಲ. ಹೆಣ್ಣು ಒಲಿದವನು ಯಾವತ್ತು ಮಣ್ಣಿನೊಳಗೆ ಕಾಲಿಡಂಗಿಲ್ಲ. ಅವನು ಅದರಿಂದ ಹೋಗ್ಬೇಕಂತ ಓದ್ತಿರ್ತಾನೆ. ಅವನು ಮಣ್ಣು ಒಲಿದವನು ಯಾವತ್ತು ಮಣ್ಣಿನೊಳಗಿರ್ಬೇಕಂದ್ರೆ ಅವ್ನು ದುಡಿಬೇಕು, ತಿನ್ನಬೇಕು, ಜೀವನ ಮಾಡ್ಬೇಕಂತಿರ್ತಾನೆ. ಅವನು ಹೆಣ್ಣಿನ ಸವಾಸಕ್ಕೆ ಹೋಗಲ್ಲ. ಅಂದರೆ ಒಂದಿಲ್ಲ ಅಂತ, ಒಂದು ಪಡ್ಕೊಂಡ್ರೆ ಮತ್ತೊಂದಿಲ್ಲ, ಅಷ್ಟು ಜೀವನ ನಡೆದು ಬಿಟ್ಟೈತೆ. ಆದರೂ CJ ರಾಯ್ ಅವರು ಈ ಒಂದು ನಿರ್ಧಾರವನ್ನು ತಗೋಬಾರ್ದಾಗಿತ್ತು. ಹನುಮಂತನಿಗೆ ಫಸ್ಟಿಗೆ ಸರಿಗಮಪ್ಪ ನಡೆಸಿದಂಥ ಕಾರ್ಯಕ್ರಮದೊಳಗೆ ಅವತ್ತು ಒಂದು ಪ್ಲಾಟ್ ಕೊಟ್ಟಿದ್ದರು. ಆ ಪ್ಲಾಟ್ ಜೊತೆಗೆ ಮನೆ ಮಾಡಿ ಕೊಡ್ತು ಅಂತ ಹೇಳಿದರು. ಆದರೆ ಆ ಮನೆ ಏನು ಮಾಡ್ಯಾರೋ ಇಲ್ಲಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಹನುಮಂತ ಕೂಡ ಇವತ್ತು ಪ್ರತಿಕ್ರಿಯೆ ಕೊಟ್ಟು ನನಗೆ ಭಾಳ ನೋವಾಗೈತೆ ಅಂತಕ್ಕಂಥ ವಿಚಾರವನ್ನು ಹೇಳ್ಯಾನ. ಮತ್ತು ಸ್ಟೋರಿ ಕೂಡ ಹಾಕ್ಯಾಣ ಹನುಮಂತ ಲಂಬಾಣಿ, ಬಿಗ್ ಬಾಸ್ ಹನುಮಂತ. ಆವಾಗ ಒಂದು ಪ್ಲಾಟ್ ಬೇಡ ನಮ್ಗೆ, ಬೆಂಗಳೂರಾಗ ಬಂದಿರೋಕ್ಕಾಗಿಲ್ಲ, ನಾವ್ಯಾವ ಜೀವನ ಮಾಡ್ತೀವಿ, ನಮ್ಗೆ ಬೇಡ ಅಂತೇಳಿ 21 ಲಕ್ಷ ರೂಪಾಯಿ ಚೆಕ್ ಬರೆಸ್ಕೊಂಡು ರೊಕ್ಕ ತೊಗೊಂಡಾನಂತ.
ಹನುಮಂತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದಾದ ನಂತರ ಬಿಗ್ ಬಾಸ್ ಒಳಗೆ ಗೆದ್ದಿರುವಂಥ ಹನುಮಂತು ಕೂಡ 50 ಲಕ್ಷ ರೂಪಾಯಿನ ಕೊಟ್ಟಿದ್ದು ನೀವೆಲ್ಲರೂ ನೋಡಿರಿ. ಭಾಳ ಟಿ ವಿಯಾಗಿ ಬರ್ತಿದ್ರು CJ ರೈ ಅವರು. ಎಲ್ಲ ಕಡೆಗೆ ಭಾಳ ಕಷ್ಟ ಬಿದ್ದಂಥ ವ್ಯಕ್ತಿಗಳಿಗೆ, ಯುವಕರಿಗೆ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಆಡುತ್ತಾ ಆ ಒಂದು ಯುವಕರಿಗೆ ಕೆಲಸವನ್ನು ಕೊಟ್ಟಾರ ತಮ್ಮ ಕಾನ್ಫರೆನ್ಸ್ ಗ್ರೂಪ್ ಒಳಗಡೆ. ಮತ್ತು ಎಲ್ಲ ಕಡೆಯಿಂದ ಕಾನ್ಫಿಡೆಂಟ್ ಇತ್ತು, ಬಟ್ ಅವ್ರ ಜೀವನಕ್ಕೆ ಅವ್ರಿಗೆ ಕಾನ್ಫಿಡೆಂಟ್ ಇರಲಿಲ್ಲ. ಇದೇ ಭಾಳ ಒಂದು ರೀತಿ ವಿಚಿತ್ರವಾದಂಥ ಘಟನೆ. ನೋಡ್ರಿ, ದುಡ್ಡಿದ್ದವ್ರಿಗೆ ಕೂಡ ನೆಮ್ಮದಿ ಇರ್ಬೇಕಂಬುದು ಎಷ್ಟು ಮುಖ್ಯ. ಮನುಷ್ಯನಿಗೆ ಏನಿದ್ರೆ ಏನು ಬಂತಪ್ಪ, ನೆಮ್ಮದಿ ಇರಬೇಕು ಜೀವನದೊಳಗೆ. ಆರೋಗ್ಯಕ್ಕಿಂತ ಬಹುದೊಡ್ಡ ಶ್ರೀವಂತಿಕೆ ಯಾವುದಿಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗ್ಬೇಕು ನಮಗೆಲ್ಲ. ನಾವು ಜೀವನದೊಳಗೆ ನಾವೆಲ್ಲರೂ ಹಿಂಗೆ ಹೊಂಟು ಬಿಟ್ಟಿವಿ. ಈ ವಿಚಾರಗಳು ಮಾಡಿರಿ ಒಂದು ಸ್ವಲ್ಪ. ಯಾಕೆ ಈ ರೀತಿ ಸಾವುಗಳಾಗ್ತಾ ಇದ್ದಾವೆ? ಈ IT ರೇಡ್ನವ್ರು ಇವು ಏನಾಗ್ಬಿಟ್ಟಿದ್ರೆ ರಾಜಕೀಯ ಪ್ರೇರಿತ, ಎಲ್ಲ ರಾಜಕೀಯ ಪ್ರೇರಿತ. ಇವು ಹೆಂಗೆ ನಡೆದ್ಬಿಟ್ಟವಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಯಾವುದನ್ನು ಕೇಳಕ್ಕೆ ಹೋದ್ರೆ ಅದಕ್ಕೊಂದು ಪ್ರಶ್ನಾತೀತವಾಗಿ ಉಳ್ಕೊಂಡ್ಬಿಡ್ತೀವಿ. ಜಾಸ್ತಿ ವಿರೋಧ ಮಾಡಿದ್ರೆ ನಾವೊಂದು ಗುಂಪಿಗೆ ಸೀಮಿತ ಆಗಿಬಿಡ್ತೀವಿ. ಸುಮ್ಮನೆ ಕುಂತು ಬಿಟ್ರೆ ಆ ಒಂದು ಕೀಳು ಮಟ್ಟಕ್ಕೆ ತುಳಿದು ಬಿಡ್ತಾರೆ. ಹೆಂಗಿರ್ಬೇಕು ಅನ್ನೋದು ಗೊತ್ತಾಗೋಲ್ತೀಗ ಸದ್ಯ ನಮಗೆ. ಜೀವನ ಎಷ್ಟರ ಮಟ್ಟಿಗೆ ಹೊಂಟು ಬಿಡತ್ತೆ ನಂಬೋದಪ್ಪ ಅಂತಂದರೆ ಏನೂ ಪ್ರಶ್ನೆ ಮಾಡಬಾರ್ದು. ಇದ್ದಾದ್ರೆ ಹೋದ್ರೆ ಎಲ್ಲ ಒದಿಸ್ಕೊಂಡು ಹೋಗ್ಬೇಕು. ಈ ಮಟ್ಟಿಗೆ ಹೊಂಟು ಬಿಟ್ಟಿವಿ, ಏನೇನು ಮಾಡೋಕ್ಕಾಗಲ್ಲ. ಪಾಪ ಇಡೀ ನಮ್ಮ ಭಾರತ ದೇಶದೊಳಗೆ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಪ್ರಾಮಾಣಿಕವಾಗಿ ಬಿಲ್ಗಳನ್ನು ಕಟ್ತಾರೆ ಅಥವಾ ಒಂದು ಟ್ಯಾಕ್ಸ್ಗಳನ್ನು ಕಟ್ತಾರೆ. ಅವರಿಗೆ ಹಿಂಗಾದಾಗಿನ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಯಾವ ರೇಂಜಿಗೆ IT ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿದ್ದಾರೋ ಪದೇ ಅದೇ ಪ್ರಶ್ನೆಗಳನ್ನು ಕೇಳೋದು, ಪದೇ ಟಾರ್ಚರ್ ಮಾಡೋದು. ಅಲ್ಲೋಮರೆ ಅಷ್ಟು ಕೆಟ್ಟಂಥ ವ್ಯಕ್ತಿ ಏನಾರು ಬಂದು ಜನರ ಮುಂದೆ ವಿಡಿಯೋ ಮಾಡ್ತಾನಪ್ಪ ಅಂದ್ರೆ ಆತನ ವ್ಯಕ್ತಿತ್ವ ನೋಡಿದ್ರೆ ಗೊತ್ತಾಗ್ತದೆ ನಮಗೆಲ್ಲ ಆ ರೀತಿ ಮಾಡುವಂಥ ವ್ಯಕ್ತಿ ಅಲ್ಲ ಅಂತೇಳಿ. ಮೋಸ ಮಾಡಿರ್ಬೋದು, ಬೇನಾಮಿ ಆಸ್ತಿ ಮಾಡಿರ್ಬೋದು, ಇದಕ್ಕಿಂತ ದೊಡ್ಡ ಬೇನಾಮಿ ಆಸ್ತಿಗಳನ್ನು ಮಾಡ್ಯಾರ, ಭ್ರಷ್ಟಾಚಾರ ಮಾಡ್ರೆ ಮೊದಲು ಅದನ್ನು ಮಾಡ್ರಿ. ರಾಜಕಾರಣಿಗಳು ಮನೆ ಒಳಗೆ ರೊಕ್ಕದ ಮೇಲೆ ಮಕ್ಕೊಂತಾರೆ, ಅದನ್ನು ಕೇಳವಲ್ರಿ ನೀವು. ಯಾಕಪ್ಪ ಅಂದ್ರೆ ಅವ್ರು ನಿಮಗೆ ಮುಂದೆ ಒಳಿಯರ ಹಾಕ್ತಾನೆ ಇಲ್ಲ ಮಗರ ಹಾಕ್ತಾನೆ. ಇವಾಗ ಏನಾರ ಒಂದು ಸಂಬಂಧ ಬೆಳೆಸಿ MLA ಆಗ್ತಿರ್ತಾರೆ, ಮುಂದೆ ನಮಗೆ ಓಟ್ ಹಾಕ್ತಾರೆ. ಅವ್ರಿಗೇನು ಮಾಡಂಗಿಲ್ಲ. ರಾಜಕಾರಣಿಗಳು ಏನೂ ಮಾಡಿದ್ರು ಒಂದು ರೇಡ್ ಮಾಡಂಗಿಲ್ಲ. ರೇಡ್ ಮಾಡಿದ್ರೆ ಅವ್ರು ಹೆಂಗಿದ್ರು ತಕ್ಷಣ ಹೊರಗೆ ಬರ್ತಾರೆ. ಬಟ್ ಪ್ರಾಮಾಣಿಕೃತವಾಗಿ ಯಾರು ದುಡಿತಾರೋ, ಪ್ರಾಮಾಣಿಕವಾಗಿ ಯಾರು ಜೀವನವನ್ನು ಮಾಡ್ತಾರೋ ಅವ್ರ ಜೀವನಗಳಿಗೆ ಚ್ಯುತಿ ಬರಕತ್ತಿಬಿಡೋದು ಭಾರತ ದೇಶದೊಳಗೆ. ಇದು ಹೆಂಗೆ ಹೊಂಟು ಬಿಡೈತೆ ನಮ್ಮ ಭಾರತ ದೇಶ ಅನ್ನೋದು ಒಂದು ಅರ್ಥ ಆಗೋದು ನನಗೆ. ತೂತು ಇಷ್ಟರ ಮಟ್ಟಿಗೆ ಎಲ್ಲದರಲ್ಲೂ ರಾಜಕೀಯವನ್ನು ಮಾಡಿ, ಎಲ್ಲದರಲ್ಲೂ ರಾಜಕೀಯ ಪ್ರೇರಿತವಾಗಿ ಮಾಡಿ, ಕೆಲವೊಂದು ಪ್ರಾಮಾಣಿಕವಾಗಿ ಒಂದು ಜೀವನ ನಡೆಸ್ತಿರುವಂಥ ವ್ಯಕ್ತಿಗಳ ಮೇಲೆ ಭಾಳ ದೊಡ್ಡದಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ಅದು ನಮ್ಮ ಭಾರತ ದೇಶದೊಳಗಂತೂ ಅಬ್ಬಾಬಾಬಾ ಇಷ್ಟರ ಮಟ್ಟಿಗೆ ಪ್ರತಿಯೊಂದು ವಿಷಯದಲ್ಲೇ ರಾಜಕೀಯ, ಪ್ರತಿಯೊಂದು ವಿಷಯದೊಳಗೆ ರಾಜಕೀಯ. ತೂತು ಎಲ್ಲದ್ರಾಗ ಏನಿನ ಕಡೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಒಂದು ರಾಜಕೀಯ, ಒಂದು ಪಾನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಒಂದು ರೇಷನ್ ಕಾರ್ಡ್ ಕೊಡ್ಬೇಕಂದ್ರೆ ರೇಷನ್ ಕೊಡ್ಬೇಕಂದ್ರೆ ಒಂದು ರಾಜಕೀಯ ಮಾಡ್ತಾರೆ. ಯಾವ ಕ್ಯಾಸ್ಟು ಎಷ್ಟದಿರಿ, ಎಲ್ಲಿ ಯಾರು ಟಚ್ ಅದಾರ, ಕಾಂಗ್ರೆಸ್ನೊಳಗಿದ್ರು ಇಷ್ಟು, BJP ಒಳಗೆ ಇಷ್ಟಿದ್ರು, ಏನು ಮಾಡಮ್ಮ ಹೇಳಿದ್ರ ಬಗ್ಗೆ. ಆದ್ರೆ ಒಂದಂತೂ ಸತ್ಯಪ್ಪ, ಪ್ರಾಮಾಣಿಕವಾಗಿ ಬದುಕುವಂಥ ವ್ಯಕ್ತಿ ಇವತ್ತು ಭಾರತ ದೇಶದೊಳಗೆ ಭಾಳ ಕಠಿಣವಾಗಿರ್ತಕ್ಕಂಥ ಬದುಕು ನಡೆಸಬೇಕಾಗ್ತದೆ ಆತ. ಅಷ್ಟರ ಮಟ್ಟಿಗೆ ಹೊಂಟು ಬಿಟ್ಟಿವಿ ನಾವೆಲ್ಲ. ಜೀವನ ಏನೇನು ಹೊಂಟೈತು ಏನೇನಿಲ್ಲೋ ಒಂದು ಅರ್ಥ ಆಗ್ಬಲ್ತು. ಆದ್ರೆ ಒಳ್ಳೆ ಮನುಷ್ಯ, ದೇಶ ವಿದೇಶಗಳಲ್ಲಿ ಭಾಳ ಹೆಸರು ಮಾಡಿದ್ದ, ಬಡವರಿಗೆ ದಾನ ಧರ್ಮವನ್ನು ಮಾಡಿದ್ದ ಅಂಥ ವ್ಯಕ್ತಿಗಳಿಗೆ ಹಿಂಗೆ ಆಗಿಬಿಟ್ಟೈತೆ. ಅದು ಬಿಡ್ರೆ ಆ ಕೋಟಿಗಟ್ಟಲೆ ಆಸ್ತಿ ಇರ್ಬೋದು, ತಗೊಂಡು ಏನು ಮಾಡ್ತೀರಿ, ಇವತ್ತು ಯಾರು ಅಣ್ಣ ತಮ್ಮರು ಯಾರು ಒಂದು ವಯಸ್ಸಿಗೆ ಅಂತಾರೆ, ಅವ್ರು ನಡೀತಾರೆ. ಬಟ್ ಕಷ್ಟಪಟ್ಟಿದ್ದ ಆತ ಈಗ ತಿಂಬೋದು ಯಾವನ ಇನ್ನೊಬ್ಬನು. ಆತನ ಬಗ್ಗೆ ಒಂದು ವಿಡಿಯೋ ಮಾಡೋಕೆ ಆತಕ್ಕೆ ಭಾಳಷ್ಟು ಅಫೇರ್ ಇತ್ತು, ಹುಡುಗಿಯರು ಸವಾಸ ಮಾಡ್ತಿದ್ದ, IT ರೇಡ್ ಮಾಡಿದಾಗ ಎಲ್ಲ ಗೊತ್ತಾಯಿತು. ಅದಾದ ನಂತರ ಏನೇನೋ ಆಗಿ ಆತ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲಿ ಬಿಡ್ರಲ್ಲಿ ಅದನ್ನು ಯಾರು ಸಾಧ್ಯ ಇದ್ರಿ ಹೇಳು? ಹುಡುಗಿಯರ ಸವಾಸ ಯಾರು ಮಾಡಿಲ್ಲ ಹೇಳು? ಯಾರೂ ಸಾಧ್ಯ ಇಲ್ಲ. ಎಲ್ಲರ ಕಾಚೆ ಬಿಚ್ಚೋರೆ ನೀವು. ಏನು ದೊಡ್ಡ ಅವಕಾಶ ಸಿಕ್ಕಿಲ್ಲ ನಿಮ್ಗೆ, ಅಷ್ಟೇ ಅವಕಾಶ ಸಿಕ್ಕರೆ ನೀವು ಕೂಡ ಕಾಚೆ ಬಿಚ್ಚೋರೆ. ದೊಡ್ಡ ಪಂಡಿತರಮ್ಮಂಗೆ ಮಾತಾಡ್ತೀರಿ ಅಲ್ಲ. ನೀವೇನು ದೊಡ್ಡ ಸಾಕ್ಷ್ಯಗಳಲ್ಲ. ಅವಕಾಶ ಸಿಕ್ಕಿಲ್ಲ ನಿಮಗೆ, ಅವ್ರಿಗೆ ಅವಕಾಶ ಸಿಕ್ಕೈತೆ, ರೊಕ್ಕದೆ ಅವಕಾಶ ಸಿಕ್ಕೈತಿ. ವಿಚಾರ ಮಾಡ್ರೆ, ಅತ್ಯಾಚಾರಕ್ಕೂ ಮತ್ತು ಹುಡುಗಿಯರ ಸವಾಸ ಪ್ರಕರಣಕ್ಕೂ ಅಕ್ರಮ ಸಂಬಂಧಕ್ಕೂ ಭಾಳ ವ್ಯತ್ಯಾಸ ಐತಿ ದೇವರು. ಅತ್ಯಾಚಾರ ಅಂದ್ರೆ ಒತ್ತಾಯಪೂರ್ವಕವಾಗಿ ಮಾಡುವಂಥದ್ದು, ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಅಕ್ರಮ ಸಂಬಂಧ ಅಂದ್ರೆ ಇಬ್ಬರಿಗೆ ಬೇಕಿರ್ತೈತಿ. ಇಬ್ಬರಿಗೆ ಬೇಕಿದ್ದು ಮಾಡಿದಾಗ ಅದು ಹೆಂಗೆ ತಪ್ಪಾಗ್ತೈತಿ? ಆಕೆ ಬೇಕಿದ್ದಾಗ ಬಂದಿರ್ತಾವೆ ಅನ್ನೋಕೆ ಅದು ಹೆಂಗೆ ತಪ್ಪಾಗ್ತೈತಪ್ಪ? ಅದನ್ನು ನಾವು ವಿಚಾರ ಮಾಡಿ ಮಾತಾಡೋರು ಸ್ವಲ್ಪ. ಅವರು ಸತ್ತಾರ ಅಥವಾ ನಿಧಾನ ಆಗ್ಯಾರ ಅವ್ರ ಬಗ್ಗೆ ಕೆಟ್ಟ ಅಪಪ್ರಚಾರಗಳು ಯಾಕೆ? ಕಾರಣ ತಿಳ್ಕೊಳ್ರಿ, ಅದಕ್ಕೆ ಏನು ಸೊಲ್ಯೂಷನ್ ಪಡ್ಬೇಕಂತ ತಿಳ್ಕೊಬೇಕು. ಅಪಪ್ರಚಾರ ಮಾಡಿಬಿಡೋದು, ಅದ್ರ ಬಗ್ಗೆ ಯಾಕೆ ಸತ್ತಿರ್ಬೋದು, ಇದೂ ಒಂದು ಕಾರಣ ಇರಬಹುದಾ, ಇದೂ ಒಂದು ಬಹುದೊಡ್ಡ ಅಸಲಿ ಸತ್ಯ ನಿಮಗೆ ಗೊತ್ತಾ? ಎದಕ್ಕೆ ಮಾಡ್ತಾರೆ ಇವೆಲ್ಲ ಹುಚ್ಚುಚ್ಚಾಕಾರ? ಇವು ಉದ್ರಿ ವಿಷಯಗಳ ಬಿಡ್ರಿ. ಜೀವನದೊಳಗೆ ಏನು ಮಾಡಬೇಕು ಏನಿಲ್ಲ ನಾವು ನಿಖರವಾಗಿ ಮಾತಾಡ್ತೀವಪ್ಪ. ನಮಗೆ ಎಷ್ಟು ಗೊತ್ತಿರ್ತದೆ ಅಷ್ಟು ನಿಖರವಾಗಿ. ನಾವೇನು ದೊಡ್ಡ ಪಂಡಿತರಂತಲ್ಲ ಅಥವಾ ನಾವೇ ಶಾಣ್ಯಾರಂತಲ್ಲ. ಇದ್ದ ವಿಷಯನ ಸ್ವಲ್ಪ ಹೇಳಕತ್ತೀವಿ. CJ ರೈ ಅವರು ಈ ರೀತಿ
ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು. ನೀವು ಕೂಡ ವಿಚಾರ ಮಾಡಿರಿ, ದುಡ್ಡಿನಿಂದ ಓಡಬಾಡ್ರಿ, ನೆಮ್ಮದಿಯಿಂದ ಓಡ್ರಿ. ನೆಮ್ಮದಿ ಇತ್ತಪ್ಪ ಅಂದ್ರೆ ಜೀವನ ಇದ್ದದ್ರಾಗ ಆಸೆಗಿದ್ದಷ್ಟು ಕಾಲು ಚಾಚ್ರಿ, ಮಸ್ತ್ ಇರ್ರಿ, ಜೀವನದೊಳಗೆ ಒಳ್ಳೆ ಬಟ್ಟೆ ಹಾಕ್ಕೊಡ್ರಿ, ಒಳ್ಳೆ ಊಟ ಮಾಡಿರಿ, ಒಳ್ಳೆ ನಿದ್ದೆ ಮಾಡಿರಿ, ಒಂದು 4 ಮಂದಿಗೆ ಬೇಕಾಗ್ರಿ. ಸತ್ತಾಗ ಒಯ್ಯಕ್ಕೆ ಬೇಕಲ್ಲ, ಊರಿಗೆ ಎಲ್ಲ ಬೇಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, 4 ಮಂದಿಗಾರ ಬೇಕಾಗ್ಬೇಕಂತ. ಮನುಷ್ಯ ನಾವು ದೇಶಕ್ಕಾಗಿ ಏನು ಕೊಡ್ಲಿಕ್ರೆ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅಂತ. ಅಷ್ಟು ಮಾತ್ರ ಮಾಡಿರಿ. ಜೀವನದೊಳಗೆ ಖುಷಿಯಿಂದ ಇರ್ರಿ, ಸದಾ ಒಂದು ಸ್ವಲ್ಪ ಇದ್ದದ್ರಾಗ ಖುಷಿ ಪಡ್ರಿ. ಅದು ಬೇಕು ಇದು ಬೇಕು, ಎನಿ ಟೈಮ್ 24 hours ದುಡಿಯುವಂಥದ್ದು, ಜೀವನ ಆಲೋಚನೆ ಮಾಡುವಂಥದ್ದು. ನೆಮ್ಮದಿ ಕಳ್ಕೊಬಾಡ್ರಿ. ನೆಮ್ಮದಿಯೇ ಜೀವನ, ದುಡ್ಡು ಜೀವನ ಅಲ್ಲ. ಹಾಗಾಗಿ CJ ರೈ ಅವರ ಆತ್ಮಹತ್ಯೆ ನನಗೆ ಒಂದಿಷ್ಟು ನೋವನ್ನು ತಂದಿದೆ, ಭಾಳಷ್ಟು ಜನಕ್ಕೆ ನೋವನ್ನು ತಂದಿದೆ. ಸ್ಫೂರ್ತಿಯಾಗಿ ಅವರು ಭಾಳಷ್ಟು ಯುವಕರಿಗೆ ಇದ್ದರು, ಆ ಸ್ಫೂರ್ತಿ ಇವತ್ತು ಹೋಗಿದೆ. ಆ ಥರ ಒಂದು ಬದುಕನ್ನು ಒಬ್ಬನೇ ಸ್ವಂತ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡಿ 6 ರೇಂಜಿಗೆ ಬೆಳಿಬೇಕಪ್ಪ, ಫಾರಿನ್ಗಳಲ್ಲಿ ದೇಶ ವಿದೇಶಗಳಲ್ಲಿ ಆಸ್ತಿ ಮಾಡಬೇಕು, ದೇಶ ವಿದೇಶಗಳಲ್ಲಿ ಬಡವರಿಗೆ ಹಂಚಬೇಕಮ್ಮ, ದೊಡ್ಡ ಉದಾರ ಮನೋಭಾವನೆ ಎಲ್ರಿಗೆ ಬರೋಂಗಿಲ್ಲ. ಅಂಥ ವ್ಯಕ್ತಿಗಳು ಭಾಳ ದಿನ ಈ ಭೂಮಿ ಮೇಲೆ ಉಳಿಯಂಗಿಲ್ಲ. ಹಂಗಾಗಿ ಅಂಥ ವ್ಯಕ್ತಿಗಳು ಸಾಯ್ತಿರೋದಂತೂ ಭಾಳ ದೊಡ್ಡ ದುರಂತ. ಇದೇನು ರಾಜಕೀಯ ಪ್ರೇರಿತವಾಗಿರ್ಬೋದು, IT ರೇಡ್ ಆಗಿರ್ಬೋದು, ಈ ರೇಡ್ಗಳು ಏನಿದಾವಲ್ಲ ಇವು ಪದೇ ಪದೇ ಮಾಡ್ತಾರೆ. ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಎಲ್ಲ ಲಿಂಕ್ ಮಾಡಿಸಿರ್ತೀವಿ, ಪಾನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಎಲ್ಲ ಲಿಂಕ್ ಮಾಡಿರ್ತೀವಿ, ಅವೆಲ್ಲ ಅಲ್ಲೇ ತೋರಿಸ್ತದ. ಆದರೂ ಇವ್ರು ಮನೆಗೆ ಬಂದು ಏನು ಚೆಕ್ ಮಾಡಿದ್ರು, ಏನು ಬಿಟ್ಟರು, ದಿನ ಟಾರ್ಚರ್ ಕೊಟ್ಟರು, ಗೊತ್ತಿಲ್ಲಪ್ಪ, ಅದು ಏನಾಗಿದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ಇಲ್ಲಿ ಹಂಚ್ಕೊಳ್ಳೋಕೆ ಬಂದು CJ ರೈ ಅವರು ಆತ್ಮಹತ್ಯೆ ಮಾಡ್ಕೊಳೋದು ಭಾಳ ತಪ್ಪಾಗಿರ್ತಕ್ಕಂಥದ್ದು. ಎಂತೆಂತೇನೋ ತಪ್ಪಿಸ್ಕೊಂಡು ಭಾರತ ದೇಶ ಓಡಾಡಕತ್ತಾರೆ. ನೀವು ಈ ಥರ ಸಾಯಬಾರ್ದಾಗಿತ್ತು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಆಸ್ತಿ ಇತ್ತಲ್ಲ ನಿಮ್ಗೆ, ಎಲ್ಲರೂ ಹೋಗಿ ಇರ್ಬೋದಾಗಿತ್ತು. ತಪ್ಪು ಮಾಡಿದ್ರು ಕೂಡ, ಅಥವಾ ತಪ್ಪು ಮಾಡಿದರೆ ಅದನ್ನು ತೀರಿಸ್ಕೋಬೋದಾಗಿತ್ತು. ಶಿಕ್ಷೆ ಅನುಭವಿಸಿ ಹೊರಗೆ ಬಂದುಬಿಟ್ಟಿತ್ತು, ಆಗಿಬಿಟ್ಟಿತ್ತು. ಎಂತೆಂಥ ಕಳ್ಳರಿಗೆ ಬೇಲ್ ಸಿಗ್ತದೆ, ನಿಮಗೆ ಯಾಕೆ ಸಿಗ್ತಿದ್ದಿಲ್ಲ? ಸಿಗ್ತಿತ್ತು. ಆ ರೀತಿ ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳ್ತಾ CJ ರೈ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀವಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.